ಒಬ್ಬ ಮನುಷ್ಯ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಬಿಟ್ಟಿರ್ತಾನೆ. ಆತ ಏನು ಮಾಡೋದು ಅಂತ ದಿಕ್ಕು ತೋಚೋದಿಲ್ಲ. ಆತ ನ್ಯಾಯವಾಗಿ ಇದ್ದರೂ ಕೂಡ ಆತನಿಗೆ ನ್ಯಾಯ ಅನ್ನೋದು ಸಿಗ್ತಾ ಇರೋದಿಲ್ಲ. ತುಂಬ ಹತಾಶನಾಗ್ಬಿಡ್ತಾನೆ, ಕಣ್ಣೀರನ್ನು ಹಾಕ್ತಾ ಇರ್ತಾನೆ. ಆ ಟೈಮಲ್ಲಿ ನನಗೆ ಯಾರಾದರೂ ಸಹಾಯ ಮಾಡಲಿ ಅಂತ ಆತೊರಿತಾ ಇರ್ತಾನೆ. ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡಿದಾಗ ಅವನಿಗೆ 2 ಐಡಿಯಾಗಳು ಒಳೆಯುತ್ತವೆ. ಒಂದು, ತಮ್ಮ ಸ್ನೇಹಿತ ಆತನ ಸಹಾಯವನ್ನು ಕೇಳಲ್ಲ, ಆತ ಏನಾದರೂ ಅಂದ್ಕೋಬಿಟ್ರೆ, ನನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿಬಿಟ್ರೆ ಏನು ಮಾಡೋದು ಅಂತ ಹಿಂಜರಿತಾ ಇರ್ತಾನೆ. ಮತ್ತೊಂದು ಕಡೆ ಸಂಬಂಧಿಕರು, ನಮ್ಮ ಸಂಬಂಧಿಕರು ಹೇಗೂ ಇದ್ದಾರಲ್ವಾ, ಅವರನ್ನು ಕೇಳಿದ್ರೆ ಖಂಡಿತ ಸಹಾಯ ಮಾಡ್ಬೋದು ಅನ್ನೋ ಒಂದು ಭರವಸೆ ಆತನಿಗೆ ಇರುತ್ತೆ. ಹಾಗಾಗಿ ಆತ ಏನು ಮಾಡ್ತಾನೆ, ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತನ್ನ ಸಂಬಂಧಿಕರಿಗೆ ಹಾಗೂ ತನ್ನ ಸ್ನೇಹಿತರಿಬ್ಬರಿಗೂ ಕೂಡ ಕಾಲ್ ಮಾಡಿ ತನ್ನ ನೋವನ್ನು ಹೇಳ್ಕೋತಾನೆ. ಆದರೆ ಸ್ನೇಹಿತ ಮತ್ತು ಸಂಬಂಧಿಕರು 1 ವಾರ 2 ವಾರದವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಆತನಿಗೆ ಎಲ್ಲೋ ನಾನು ಒಂದು ಕಡೆ ತಪ್ಪು ಮಾಡಿಬಿಟ್ನಾ, ನನ್ನ ನೋವುಗಳನ್ನೆಲ್ಲ ನನ್ನ ಸ್ನೇಹಿತನಿಗೆ ಹೇಳಬಾರ್ದಾಗಿತ್ತೇನೋ, ಅಥವಾ ಸಂಬಂಧಿಕರಿಗೂ ಹೇಳೋದಕ್ಕೆ ಹೋಗಬಾರ್ದಾಗಿತ್ತೇನೋ, ಎಲ್ಲೋ ಎಡಬಿಟ್ನಾ ನಾನು ಅಂತ ತುಂಬ ಗಾಬರಿ ಆಗಿಬಿಡುತ್ತೆ. ಆದರೆ 15 ದಿನಗಳ ನಂತರ ಇಬ್ಬರ ಕಡೆಯಿಂದನೂ ಫೋನ್ ಬರುತ್ತೆ. ಸ್ನೇಹಿತ ಹೇಳ್ತಾನೆ, ಸಾರಿ, ಸ್ವಲ್ಪ ಬ್ಯುಸಿ ಇದ್ದೆ, ನಿನ್ನ ಸಮಸ್ಯೆನ ಆಲಿಸೋದಕ್ಕಾಗಲಿಲ್ಲ, ಏನಾಯಿತು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಾ, ಸಂಕೋಚ ಬೇಡ, ಮನಸ್ಸು ಬಿಚ್ಚಿ ಮಾತಾಡು ಅಂತ. ಆಗ ತನ್ನ ಅಳಲನ್ನೆಲ್ಲವನ್ನು ಆ ಮನುಷ್ಯ ಸ್ನೇಹಿತನಲ್ಲಿ ತೋಡ್ಕೊಂಬಿಡ್ತಾನೆ. ಆಗ ಸ್ನೇಹಿತ ಹೇಳ್ತಾನೆ, ನೀನು ನ್ಯಾಯದ ದಾರಿಯಲ್ಲಿದೆಯಾ, ಧರ್ಮದ ದಾರಿಯಲ್ಲಿದೆಯಾ, ನನ್ನ ಕೈಲಾದ ಸಹಾಯವನ್ನು ನಾನು ಮಾಡ್ತೀನಿ, ನೊಂದ್ಕೋಬೇಡ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಅವನಿಗೆಲ್ಲೋ ಒಂದು ಭರವಸೆ ಬರುತ್ತೆ, ನನ್ನ ಸ್ನೇಹಿತ ಸಹಾಯಕ್ಕೆ ನಿಂತಿದ್ದಾನೆ ಅಂತ. ಆದರೆ ಮತ್ತೆ ಸಂಬಂಧಿಕರ ಕಡೆಯಿಂದ ಕರೆ ಬರುತ್ತೆ. ಏನು ಸಮಾಚಾರ, ಇವತ್ತು ನಾವು ನಿಮಗೆ ನೆನಪಾದ್ವಾ, ಓಹ್ ನಿನ್ನ ದುರಹಂಕಾರ ಕಡಿಮೆ ಈಗ ಆಯಿತಾ, ಏನು ಸಹಾಯ ಮಾಡಬೇಕು ಅಂತ ಹತ್ತು ಕಡೆಯಿಂದ ಒಂದು ಕೊಂಕು ಮಾತುಗಳು ಬರುತ್ತವೆ. ಯಾವುದೇ ಸಹಾಯ ಮಾಡ್ತಾರೋ ಇಲ್ವೋ ಭರವಸೆ ಕೂಡ ಇಲ್ಲ. ಆ ಕೊಂಕಿನ ಜೊತೆಗೆ ಗಾಸಿಪ್ ಕ್ರಿಯೇಟ್ ಆಗಿರುತ್ತೆ. ಏನೋ ಮಾಡಬಾರ್ದು ಮಾಡ್ಕೊಂಡಿದ್ದೀಯಂತೆ, ಆಗಬಾರ್ದೆಲ್ಲ ಆಗೋಗಿದೆಯಂತೆ, ಏನು ವಿಚಾರ ಅನ್ನೋ ರೂಮರನ್ನು ಆಲ್ರೆಡಿ ಊರು ತುಂಬ ಸ್ಪ್ರೆಡ್ ಮಾಡಿಬಿಟ್ಟಿರ್ತಾರೆ. ಸಹಾಯ ಮಾಡೋದು ಯಾವುದೂ ಇಲ್ಲ. ನೋಡಿ, ಒಬ್ಬ ಸ್ನೇಹಿತ ತೆರೆಮೆರೆಗೆ ಕಣ್ಣೀರು ಒರೆಸ್ತಾ ಯಾರಿಗೂ ಹೇಳಿಕೊಟ್ಟೋದಕ್ಕೆ ಹೋಗಲಿಲ್ಲ. ಅದೇ ಒಬ್ಬ ಸಂಬಂಧಿಕ ಇಲ್ಲದೇ ಇರೋ ರೆಕ್ಕಪುಕ್ಕವನ್ನು ಕಟ್ಟಿ ಆತನ ವರ್ಚಸ್ಸಿಗೆ ಕಪ್ಪು ಚುಕ್ಕೆ ಆಗ್ಬಿಟ್ಟ. ಯಾವುದನ್ನು ಆಯ್ಕೆ ಮಾಡ್ಕೋತೀರಾ ಯೋಚನೆ